ಮೊದಲನೇದಾಗಿ ಆಯುರ್ವೇದದ ಮೂಲಕ ನಾವು ಮಾತನಾಡ್ತಾ ಇದ್ದೀವಿ. ಆಯುರ್ವೇದ ಅಂತಂದ್ರೆ ಎಲ್ರಿಗೂ ಸಹಿತ ಮನೆ ಮದ್ದು, ಇದೊಂದು ಗಿಡಮೂಲಿಕೆಗಳಿರುತ್ತೆ ಅಂತ ಹೇಳಿ. ತಮ್ಮ ಪ್ರಕಾರ ಆಯುರ್ವೇದ ಅಂದ್ರೆ ಏನು? ಆಯುರ್ವೇದ ಅಂದ್ರೆ ಸ್ವಾಸ್ಥ್ಯ ರಕ್ಷಣಂ. ಸೊ ನಾವು ಮೊದ್ಲಿಂತ್ರನೇ ನಮ್ದು ಲೈಫನ್ನ ಸ್ವಾಸ್ಥ್ಯನ ಕಾಪಾಡ್ಕೊಂಡು ಹೋಗೋದೇ ಒಂದು ನಮ್ದು ಆಯುರ್ವೇದ. ಸ್ವಾಸ್ಥ್ಯ ರಕ್ಷಣಂ ಆತುರಶ್ಚ ವಿಕಾರ. ಸೊ ರೋಗದಿಂದ ದೂರ ಇರೋದಕ್ಕೆ ಆಯುರ್ವೇದದ್ದು ಹೆಲ್ಪ್ ಆಗುತ್ತೆ ನಮ್ಗೆ ಆಯುರ್ವೇದ ಅಂದ್ರೆ. ಓಕೆ, ಅಂದ್ರೆ ಇದ್ರ ಜೊತೆಗೆ ಇವತ್ತಿನ ದಿವಸ ನಾವು ಮಾತನಾಡ್ತಾ ಇರೋದು PCOS ಹಾಗೂ PCOD ಬಗ್ಗೆ ಅಂತ ಹೇಳಿ. ಈಗ ಆಯುರ್ವೇದದ ಆಹಾರ ಕ್ರಮ ಹೇಗಿರಬೇಕು, ಆಹಾರ ವಿಹಾರ ಬಗ್ಗೆ ತಾವು ಮಾತನಾಡ್ತಾನೆ ಇರ್ತೀರಿ. ಅಂದ್ರೆ ವಿಶೇಷವಾಗಿ PCOS ಸಮಸ್ಯೆಗಳ ಬಗ್ಗೆ ಹೇಳೋದಾಯ್ತು ಅಂದ್ರೆ ಈ ಸಮಸ್ಯೆ ಯಾಕೆ ಬರುತ್ತೆ, ಆಮೇಲೆ ಇದನ್ನ ತಡೆಗಟ್ಟುವಂತ ಕ್ರಮ ಏನಿರ್ಬೋದು? ನೀವು ಕೇಳ್ತಾ ಇರೋ ಹಾಗೆ ಈ PCOS ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ನಮ್ದು ಇದಕ್ಕಿಂತ ಮುಂಚೆ ಅಂದ್ರೆ ನಮ್ದು ಅಮ್ಮಂದಿರ ಇದಾಯ್ತು, ಅಜ್ಜೆ ಅವ್ರ ಕಾಲದಲ್ಲೆಲ್ಲ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಆಫ್ ಫುಡ್ ಪ್ಲಸ್ ಅವ್ರದ್ದು ಎಕ್ಸಸೈಸ್, ಅವ್ರದ್ದೆಲ್ಲ ವರ್ಕಿಂಗ್ ಸ್ಟೈಲ್ ಎಲ್ಲ ಇದಿತ್ತು. ಇವಾಗಿಂದು ಜನ್ರೇಷನಲ್ಲಿ ಜಾಸ್ತಿ ಏನಕ್ಕೆ ಆಗ್ತಿದೆ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಒಂದು ಜಂಕ್ ಫುಡ್ಸ್, ಆಯಿಲಿ ಫುಡ್ಸ್, ಸೊ ಫುಡ್ ವೆರಿಫಿಕೇಶನ್, ಎಕ್ಸಸೈಸ್ ಇಲ್ಲ, ಸೆಡೆಂಟರಿ ಲೈಫ್ ಸ್ಟೈಲು, ಇದೆಲ್ಲ ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಬಂದ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ, ಇದೆಲ್ಲ ತಗೊಳ್ಳೋದ್ರಿಂದ ಸೊ PCOS ಬರ್ತಾ ಇರುತ್ತೆ. PCOS ಅಂದರೆ ಅಂಡಾಂಶದ ಮೇಲೆ ಆಗುವ ಒಂದು ಪರಿಣಾಮ. ಅದು ಅಂಡಾಂಶದಲ್ಲಿ ಯೂಶಲಿ ಪಾಲಿಕಲ್ಸ್ ಅಂತ ಇರುತ್ತೆ, ಎಗ್ ಉತ್ಪತ್ತಿ ಆಗ್ತಾ ಇರುತ್ತೆ ಅಂಡಾಂಶದಲ್ಲಿ. ಸೊ ಎಗ್ ಉತ್ಪತ್ತಿ ಆದಮೇಲೆ ವಿದಿನ್ 16 ಪೀರಿಯಡ್ಸ್ ಆದ 14 to 16th ಡೇಯಲ್ಲಿ ಎಗ್ ಉತ್ಪತ್ತಿ ಆಗುತ್ತೆ. ಸೊ ತತ್ತಿ ಉತ್ಪತ್ತಿ ಆದಮೇಲೆ ಅದು ರಪ್ಚರ್ ಆಗೋಕ್ಕೆ 1 ದಿನ ಬೇಕಾಗುತ್ತೆ. ಆ ಟೈಮಲ್ಲಿ ಕನ್ಸೆಪ್ಷನ್ ಆದರೆ ಗರ್ಭದಾನ ಆಗುತ್ತೆ. ಸೊ ಗರ್ಭಿಣಿ ಕನ್ಸೆಪ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್ ಅದು ಅಲ್ಲಿ ಅಂಡಾಂಶದಲ್ಲಿ ಎಗ್ಗು ಉತ್ಪತ್ತಿ ಆಗದೆ ಇರುವಾಗ ಅಲ್ಲೇನಾಗುತ್ತೆ, ಅಂಡಾಂಶದಲ್ಲಿ ಡಾಮಿನೆಂಟ್ ಫಾಲಿಕಲ್ ಉತ್ಪತ್ತಿ ಆಗೋದಿಲ್ಲ. ಸೊ ಡಾಮಿನೆಂಟ್ ಫಾಲಿಕಲ್ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಎಗ್ ರಿಲೀಸ್ ಆಗೋದಿಲ್ಲ. ಎಗ್ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ ನಮಗೆ ಗರ್ಭದಾನಕ್ಕೂ ಹೆಲ್ಪ್ ಆಗಲ್ಲ, ಮತ್ತೆ ಪೀರಿಯಡ್ಸ್ ಮುಟ್ಟು ಆಗಕ್ಕೂ ಸಹಾಯ ಆಗಲ್ಲ. ಸೊ ಕನ್ಸೆಪ್ಷನ್ ಆಗಿಲ್ಲ ಅಂದ್ರೆ ರಿಲೀಸ್ ಆಗಿರೋ ಎಗ್ಗು ಮುಟ್ಟಾಗಿ ಮಹಿಳೆಯರಲ್ಲಿ ರಕ್ತಸ್ರಾವ ಆಗಿ ಹೊರಗಡೆ ಬರುತ್ತೆ. ಓಕೆ, ಇದ್ರ ಜೊತೆಗೆ ನಾವು ಆಯುರ್ವೇದ ಬಗ್ಗೆ ಮಾತಾಡೋಣ. ಹಾಗೆ ಇನ್ನು ಯೋಗದ ಮಹತ್ವವನ್ನು ಹೇಳಬೇಕು ಅಂದರೆ ನಾವು ಯೋಗ ಫಾರ್ ಡಯಾಬಿಟೀಸ್ ಅಂತ ಹೇಳ್ತೀವಿ, ಯೋಗ ಫಾರ್ ಒಬೆಸಿಟಿ ಅಂತ ಹೇಳ್ತೀವಿ, ಯೋಗ ಫಾರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಹಾಗೆ ಈ ಯೋಗ ಫಾರ್ PCOS ಅಥವಾ PCOD ಇದಕ್ಕೆ ಹೇಗೆ ಇದು ಕನೆಕ್ಟ್ ಆಗಿರುತ್ತೆ, ಆಮೇಲೆ ಯಾವ ರೀತಿ ಇದರ ವ್ಯಾಯಾಮದ ಕ್ರಮಗಳಾಗಿರ್ಬೋದು, ಯಾವ ರೀತಿ ಯೋಗಾಸನವನ್ನು ಪ್ರತಿನಿತ್ಯ ಮಾಡಬೇಕಾಗತ್ತಾ ಅಥವಾ ಸಮಸ್ಯೆಗಳು ಬಂದಾಗ ಮಾತ್ರ ಮಾಡಬೇಕಾ? ಇಲ್ಲ ಸರ್, ಖಂಡಿತ ಯೋಗ ಅನ್ನೋದು ಪ್ರತಿದಿನ ನಾವು ಅಳವಡಿಸ್ಕೊಳ್ಳೋದ್ರಿಂದ ತುಂಬ ನಮ್ಮ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ. ಮುಂದೆ ವಯಸ್ಸಾದಾಗ ಯಾವುದೇ ರೀತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದಾದರೆ ಇವಾಗಲಿಂದ ಪ್ರತಿದಿನ ಯೋಗವನ್ನು ಮಾಡೋದು ತುಂಬ ಉತ್ತಮ. ಅದರಲ್ಲೂ ಕೂಡ ಇತ್ತೀಚಿನ ಜೀವನ ಶೈಲಿಯಲ್ಲಿ ಏನಾಗಿದೆ ಅಂದರೆ ಯಾವುದೇ ರೀತಿ ದೈಹಿಕ ವ್ಯಾಯಾಮ ಇರೋದಿಲ್ಲ. ಈ ರೀತಿ ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿ ಶಕ್ತಿ ಅನ್ನೋದು ಮಾನಸಿಕ ಒಂದು ಕಿರಿಕಿರಿ ಆಗ್ತಿರುತ್ತೆ. ಈ ರೀತಿ ಇದ್ದಾಗ ಈ ಎಲ್ಲವನ್ನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಒಂದು ಶಕ್ತಿ ಚೈತನ್ಯ ಎಲ್ಲ ಬರಬೇಕು ಅನ್ನೋದಾದ್ರೆ ಈ ಯೋಗವನ್ನ ಪ್ರತಿದಿನ ನಾವು ಅಳವಡಿಸ್ಕೋಬೇಕಾಗುತ್ತೆ. MDNIYನ ನಿರ್ದೇಶಕರು, ನವದೆಹಲಿಯ ಇರುವಂತಹ ಆಯುಷ್ ಭವನದಲ್ಲಿ ಇರುವಂತಹ ಒಂದು ಆಯುಷ್ ಇಲಾಖೆಯ ಒಂದು ಸಂಸ್ಥೆ MDNIY. ಜೊತೆಗೆ ಇವತ್ತಿನ ದಿವಸ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಕಾಶಿನಾಥ್ ಅವರಿದ್ದಾರೆ. ನಾನು ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ, ಜೂನ್ 21ರಂದು ಶ್ರೀನಗರದಲ್ಲಿ, ಭಾರತದ ಶ್ರೀನಗರದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಘೋಷವಾಕ್ಯದಂತೆ ನಡೀತಾ ಇದೆ. ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಜೊತೆಗೆ ಏನಪ್ಪ ಅಂತಂದರೆ, ಅವರು ನಮ್ಮ ನಿರ್ದೇಶಕರು ನಮ್ಮ ಕರ್ನಾಟಕದವರು, ಮೂಲತಃ ಕರ್ನಾಟಕದವರು, ನಮ್ಮ ಕನ್ನಡಿಗರಿಗೆ ಹೆಮ್ಮೆ. ಯಾಕಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇವರ ಒಂದು ಮುತುವರ್ಜಿಯಲ್ಲಿ, ಇವರ ಒಂದು ಯೋಜನೆ ಹಾಗೂ ಯೋಚನೆಯಲ್ಲಿ ನಡೀತಾ ಇದೆ. ಹಾಗಾಗಿ ಮೊದಲೇದಾಗಿ ಸರ್ ಕಾಶಿನಾಥ್ ಸರ್, ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ತಾವು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಿ ಇವತ್ತಿನ ದಿವಸ, ಆದರೂ ಸಹಿತ ನಮ್ಮ ಆಯುಷ್ ಟಿವಿ ವೀಕ್ಷಕರಿಗೆ, ಕನ್ನಡಿಗರಿಗೆ ತಾವು ಮಾತಾಡಬೇಕು ಅಂತೇಳಿ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದೀರಿ. ಧನ್ಯವಾದಗಳು ಸರ್. ಹೇಳಿ, ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ತಯಾರಿ ಹೇಗೆ ನಡೀತಾ ಇದೆ, ಏನು ಈ ಸರಿ ವಿಶೇಷ ಇರುತ್ತೆ? ಪ್ರತಿ ವರ್ಷದಾಗೆ 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಈ ಸಲ ಏನಂತಂದ್ರೆ ಸೆಲೆಬ್ರೇಷನ್ಸ್ ಯೂಶುವಲಿ ಲಾಸ್ಟ್ ಇಯರ್ ನೋಡಿದಾಗೆ ಈ ಸೆಲೆಬ್ರೇಷನ್ 100 ಡೇಸ್ ಬಿಫೋರ್ ಶುರು ಮಾಡ್ತೀವಿ. ಬಟ್ ಈ ಸಲ ಸ್ಪೆಸಿಫಿಕಲಿ ಈ ಸಲ ಏನಂತಂದ್ರೆ 6 ತಿಂಗಳ ಮುಂಚೆನೆ ನಾವು ಸೆಲೆಬ್ರೇಷನ್ ಶುರು ಮಾಡಿದ್ವಿ. ಯಾಕಂದ್ರೆ ಇದು 10th ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಆಗಿರೋದ್ರಿಂದ ನಾವು ಜನವರಿ 1 ಇಂದ ಜನವರಿ 14 ಮಕರ ಸಂಕ್ರಾಂತಿವರೆಗೂ ಕಂಟಿನ್ಯೂಸ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ, ಒಂದಲ್ಲ ಒಂದು ಪ್ಲೇಸ್ ಅಲ್ಲಿ ಈ ಮಕರ ಸಂಕ್ರಾಂತಿಯಿಂದ 1 ಜನವರಿಯಿಂದ 14 ಜನವರಿವರೆಗೂ ಪ್ರತಿನಿತ್ಯ
ಒಂದಲ್ಲ ಒಂದು ಆರ್ಗನೈಸ್ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಆಯ್ದುಕೊಂಡಿತ್ತು. ವಿಜ್ಞಾನ್ ಭವನ್ ಡೆಲ್ಲಿಯಲ್ಲಿ ಒಂದು ಬೃಹತ್ವಾದಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಓಕೆ. ಅದರದ್ದು ಥೀಮ್ ಏನಿತ್ತು ಅಂತಂದ್ರೆ ಯೋಗ ಫಾರ್ ವಿಮೆನ್ ಎಂಪವರ್ಮೆಂಟ್ ಅಂತ. ಅದಾದ ನಂತರ 75 days ಬಿಫೋರ್ ಪುಣೆದಲ್ಲಿ ಆಗಿತ್ತು, 50 days ಬಿಫೋರ್ ಸೂರತ್ ಅಲ್ಲಿ ಆಗಿತ್ತು, 25 days ಬಿಫೋರ್ ಇದ್ರ ಕಾರ್ಯಕ್ರಮ ಬೋಧ್ಗಯ ಬಿಹಾರದಲ್ಲಿ ಆಗಿತ್ತು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ ಅಂದ್ರೆ 7,000ದಿಂದ 8,000 ಜನಗಳು ಯೋಗಾಭ್ಯಾಸಿಗಳು ಇದರಲ್ಲಿ ಬಂದು ಕಾಮನ್ ಯೋಗ ಪ್ರೋಟೋಕಾಲ್ ಅನ್ನು ಮಾಡಿದ್ದು. ಸೊ ಈ ತರ ನಾವು ಹೆಚ್ಚು ಕಡಿಮೆ ಈ ಸಲ 10th ಎಡಿಷನ್ ಆಫ್ IDY ಆಗಿರೋದ್ರಿಂದ ನಾವು ಹೆಚ್ಚು ಕಡಿಮೆ 6 ತಿಂಗಳ ಮುಂಚೆನೆ ಈ ಒಂದು ಕಾರ್ಯಕ್ರಮವನ್ನು ಯೋಗವನ್ನು ಜನಸಾಮಾನ್ಯರ ಹತ್ರ ತಗೊಂಡು ಹೋಗ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಶುರು ಮಾಡಿತು. ಈ ಸಲ ಏನಂತಂದ್ರೆ ಈ ಪ್ರಧಾನಮಂತ್ರಿಯವರು ಮಾಡ್ತಿರುವಂತದ್ದು ಶ್ರೀನಗರದಲ್ಲಿ 21st ಜೂನ್ಗೆ ಈ ಒಂದು ದೊಡ್ಡ ಬೃಹತ್ವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ ಪ್ರಧಾನಮಂತ್ರಿ ಮತ್ತೆ ಇಲ್ಲಿರುವಂತ ಲೆಫ್ಟಿನೆಂಟ್ ಗವರ್ನರ್, ಅದಲ್ಲದೆ ಆಯುಷ್ ಮಂತ್ರಿ ಮತ್ತೆ ಎಲ್ಲಾ ಉಚ್ಚ ಅಧಿಕಾರಿಗಳು ಈ ಆಯುಷ್ ಮಂತ್ರಾಲಯದಲ್ಲಿ ಅವರೆಲ್ಲೂ ಈಗ ಎಲ್ರು ನಾವು ಇಲ್ಲಿ ಸೇರಿದೀವಿ ಶ್ರೀನಗರದಲ್ಲಿ. 21 ತಾರೀಕಿಗೆ ಬೃಹತ್ವಾದ ಸಮಯೋಜನೆ ಇರೋದ್ರಿಂದ ನಾವೆಲ್ಲ ಅದೇ ಒಂದು ವ್ಯವಸ್ಥೆಯಲ್ಲಿ. ಸರ್, ಹಾಗೆ ಇನ್ನು 21ರಂದು ನಡೀತಾ ಇರುವಂತ ಈ ಒಂದು ಬೃಹತ್ ಯೋಗದ ಆಚರಣೆಯಲ್ಲಿ ಎಷ್ಟು ಜನ ಪಾಲ್ಗೊಳ್ಬಹುದು ಸರ್ ಶ್ರೀನಗರದಿಂದ? ಸರ್, ಇಲ್ಲಿ ನಾವು ಇಲ್ಲಿ ಎಸ್ಟಿಮೇಟ್ ಮಾಡಿದ್ದು ಹೆಚ್ಚು ಕಡಿಮೆ ಈ ಒಂದು ICC ಅಂತ ಒಂದು ಕಾನ್ಫರೆನ್ಸ್ ಸೆಂಟರ್ ಇದೆ, ಶೇರೆ ಕಾಶ್ಮೀರ್ ಕನ್ವೆನ್ಷನಲ್ ಕಾನ್ಫರೆನ್ಸ್ ಸೆಂಟರ್ ಅಂತಂದು. ಅಲ್ಲಿ ಹೆಚ್ಚು ಕಡಿಮೆ 8,000ರಿಂದ 10,000 ಜನಗಳು ಇರ್ಬೋದು. ಅದಲ್ದೇನೆ ಈ ವರ್ಷದ ಯುನಿಕ್ನೆಸ್ ಏನು ಅಂತಂದ್ರೆ ಪೂರಾ ಕಾಶ್ಮೀರದಲ್ಲಿ ಇರುವಂತಹ ಕಾಶ್ಮೀರ್ ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಇರುವಂತಹ ಹೆಚ್ಚು ಕಡಿಮೆ 20 ಡಿಸ್ಟ್ರಿಕ್ಟ್ ಗಳಲ್ಲಿ ಸೈಮಲ್ಟೇನಿಯಸ್ಲಿ ಯೋಗ ಆಗುತ್ತೆ. ಅದ್ರದ್ದೆಲ್ಲ ನೇರ ಪ್ರಸಾರ ಪ್ರಧಾನಿ ಮಂತ್ರಿಯವರು ಎಲ್ಲಿ ಯೋಗ ಮಾಡ್ತಾ ಇರ್ತಾರೆ ನೇರ ಪ್ರಸಾರವಾಗುತ್ತೆ. ಆ ತರ ನೋಡಿದ್ರೆ ಹೆಚ್ಚು ಕಡಿಮೆ ಅಂದ್ರೆ 40ರಿಂದ 50-60,000 ಜನಗಳು ಒಟ್ಟಿಗೆ ಆ ದಿನ ಜಮ್ಮು ಕಾಶ್ಮೀರದಲ್ಲಿ ಈ ಯೋಗಾಭ್ಯಾಸ ಮಾಡುವ ಸಂಭಾವನೆ ಉಂಟು. ಈ ಬಾರಿಯ ಯೋಗದ ಘೋಷವಾಕ್ಯ ಆಮೇಲೆ ಇದರ ಮಾಡುವಂತಹ ಯೋಗಾಸನಗಳು ಯೋಗಾಸಕ್ತರಿಗೆ ಹೇಗ್ ಸಹಕಾರಿಯಾಗುತ್ತೆ, ಆರೋಗ್ಯದ ಮೇಲೆ ಹೇಗ್ ಪರಿಣಾಮ ಬೀರುತ್ತೆ? ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ, ಅಂದ್ರೆ ಸ್ವಯಂ ಮತ್ತು ಸಮಾಜಕ್ಕೆ ಯೋಗದ ಮಹತ್ವ ಅಂತಂದು. ಸೊ ಅಲ್ಟಿಮೇಟ್ಲಿ ಇದ್ರದ್ದು ಉದ್ದೇಶ ಏನಂತಂದ್ರೆ ವ್ಯಕ್ತಿ ಸ್ವಯಂ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ತಾ ಇದ್ರೆ ಹಿ ಕ್ಯಾನ್ ಮೇಂಟೈನ್ ಇಸ್ ಹೆಲ್ತ್. ಅದಲ್ದೇನೆ ಈ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಮನೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮನೆ ಎಲ್ಲಾ ಪರಿವಾರದವ್ರು ಎಲ್ಲ ಮಾಡ್ಲಿಕ್ಕೆ ಶುರು ಆದ್ರೆ ಒಂದು ಪರಿವಾರದಿಂದ ಒಂದು ಏನಂತಾರೆ ಒಂದು ಸಿಟಿ ಈ ತರ ಪ್ರತಿಯೊಬ್ರು ಯೋಗಾಭ್ಯಾಸ ಮಾಡ್ತಾ ಇತ್ತಂದ್ರೆ ಪೂರಾ ಸಮಾಜ ಸ್ವಸ್ಥವಾಗಿರುತ್ತೆ. ಸಮಾಜ ಸ್ವಸ್ಥವಾಗಿತ್ತಂತಂದ್ರೆ ವರ್ಕ್ ಎಫಿಷಿಯನ್ಸಿಂದ ಹಿಡಿದು ಔಟ್ಕಮ್ ಇಂದ ಎಲ್ಲ ಪ್ರತಿಯೊಂದು ನಮ್ಮ ಈ ಒಂದು ರಾಷ್ಟ್ರದ ಉನ್ನತಿಯಲ್ಲಿ ಸ್ವಸ್ಥ ಸಮಾಜ ಇದ್ರೆ ನಮ್ಮ ರಾಷ್ಟ್ರದ ಉನ್ನತಿ ಆಗುತ್ತೆ. ಆ ಒಂದು ಎಜೆಂಡಾ ಇಂದ ಹಿಡ್ಕೊಂಡು ಈ ವರ್ಷದ ಥೀಮ್ ಏನಂತಂದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಸೊ ಆ ಒಂದು ಉದ್ದೇಶದಿಂದ ಎಲ್ರಿಗೂ ಪ್ರೇರಣೆ ಮಾಡ್ತಾ ಇದ್ವಿ, ಪ್ರತಿನಿತ್ಯ ನೀವು ಯೋಗಾಭ್ಯಾಸವನ್ನು ನಿಮ್ಮ ದಿನಚರಿಯಲ್ಲಿ ಮಾಡಿಕೊಳ್ಳಿ, ಇದರಿಂದ ನಿಮ್ಮ. ಓಕೆ ಸರ್, ಹಾಗೆ ಈ ಬಾರಿ ವಿಶೇಷತೆ ಏನಂತಂದ್ರೆ ಇನ್ನೊಂದ್ಸರಿ ಅವ್ರನ್ನ ಕರೆಯಲ್ಲಿ ತಗೊಳ್ಳೋಕೆ ಪ್ರಯತ್ನ ಪಡೋಣ, ಯಾಕಂದರೆ ನೆಟ್ವರ್ಕ್ಗಳ ಇಶ್ಯೂಸ್ಗಳು ಕೂಡ ಇರಬಹುದೇನೋ. ಇನ್ನು ಸರಸ್ವತಿ ಅವರ ಈಗ SPOSSನಿಂದ ಇದೊಂದು ದೊಡ್ಡ ಒಕ್ಕೂಟ ಅಂತ ನಾನು ಮೊದಲೇ ಹೇಳಿದೆ, ಯಾಕಂದರೆ ತಮ್ಮ ಸಂಘದಿಂದನೇ ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ಸದಸ್ಯರಿದ್ದಾರೆ ಅಂಥೇಳಿ. ಆದರೆ ತಾವು ಪ್ರತಿದಿನ ಎಷ್ಟು ಯೋಗಾಸಕ್ತರಿಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದೀರಿ, ಆಮೇಲೆ ಯಾವ್ಯಾವ ವಿಷಯದಲ್ಲಿ ವಿಶೇಷವಾಗಿ ಬೆಂಗಳೂರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳ್ತೀರಿ? ನಮ್ಮದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಸಂಸ್ಕಾರ ಸಂಘಟನೆ ಸೇವೆ ಅನ್ನೋದು ನಮ್ಮ ಧ್ಯೇಯವಾಕ್ಯ ಆಗಿದೆ. ಅಲ್ಲಿ ಉನ್ನತ ಶಿಕ್ಷಕರು ಇರ್ತಾರೆ, ಪರಿಣಿತಿ ಹೊಂದಿರುವಂಥ ಶಿಕ್ಷಕರು ಇರ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ ವಯಸ್ಸಿಗೆ ತಕ್ಕಂತೆ ಅಂದರೆ ಹಿರಿಯ ನಾಗರಿಕರಿಗೆ ಒಂದು ಗ್ರೂಪ್ ಇರುತ್ತೆ, ಮಕ್ಕಳಿಗೆ ಮತ್ತು ಮಧ್ಯವಯಸ್ಕರಿಗೆ, ಹಾಗೆ ಮಹಿಳೆಯರಿಗೆ ಅಂತ ಸ್ಪೆಷಲ್ ಆಗಿ ಒಂದು ಗ್ರೂಪ್ ಇರುತ್ತೆ. ಈ ಗ್ರೂಪಲ್ಲಿ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳ ಬಗ್ಗೆ ಈಗ ನೀವು ಹೇಳ್ತಾ ಇರೋ ಹಾಗೆ PCOD PCOS ಇರೆಲ್ಲ ಇರುತ್ತಲ್ವ, ಇದಕ್ಕೆ ತಕ್ಕಂತೆ ಕೆಲವೊಂದು ಟ್ರೈನಿಂಗ್ಗಳನ್ನು ಕೊಡಲಾಗುತ್ತೆ. ಅದ್ರ ಜೊತೆಗೆ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತ ಆಸನಗಳನ್ನ ಮಾಡಿ ತೋರಿಸಲಾಗುತ್ತೆ, ಜೊತೆಗೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ಮಾಡಲಾಗುತ್ತೆ ಅವ್ರಿಗೆ.
ಈ ಆಸನಗಳನ್ನ ಹೇಳ್ಕೊಟ್ಟು ಜೊತೆಗೆ ಅವ್ರಿಗೆ ಏನು ಫಲಿತಾಂಶ ಬಂದಿದೆ ಅಂತ ಕೂಡ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಇನ್ನು ಡಾಕ್ಟರ್ ಶಿವಲೀಲಾ ಅವರೇ, ತಾವು ಹೇಳಿ, ಈ ಇಂಥ ಒಂದು PCOS ಸಮಸ್ಯೆಗಳು ಕಂಡು ಬಂದಾಗ ಅಥವಾ PCOD ಸಮಸ್ಯೆಗಳು ಕಂಡು ಬಂದಾಗ ಇದರಲ್ಲಿ ಕಂಡು ಬರುವಂತಹ ಆಹಾರದ ಪದ್ಧತಿಗಳನ್ನ ಯಾವ ರೀತಿ ಅನುಸರಿಸಿದ್ರೆ ಒಳ್ಳೆಯದು ಅಂತ ತಾವು ಹೇಳ್ತಾರೆ? PCOS ಅಂತ ಬರೋದೇ ಫಸ್ಟ್ ಥಿಂಗು ರೂಟ್ ಕಾಸ್ ಅಂದರೆ ಒಂದು ಸ್ಟ್ರೆಸ್, ಒಬೆಸಿಟಿ ಮತ್ತು ಸೆಡೆಂಟರಿ ಲೈಫ್ ಸ್ಟೈಲ್ ಆಗುತ್ತೆ. ಸೊ ಈಗಿನ ಜನ್ರೇಷನ್ದಲ್ಲಿ ಏನಿದೆ ಅಂದರೆ ಊಟ ಮಾಡೋದು ಆಹಾರ ಪದ್ಧತಿನೂ ಸರಿಯಾಗಿಲ್ಲ. ಸೊ ಊಟ ಮಾಡಿದ ತಕ್ಷಣ ಎಕ್ಸಸೈಸ್ ಇಲ್ಲ, ಬೇರೆ ವರ್ಕ್ ಅನ್ನೋದು ಇಲ್ಲ, ಕೂತ್ಕೊಂಡು ಕೆಲವೊಬ್ರು ಜನ ಕಂಪ್ಯೂಟರ್ ವರ್ಕ್ ಎಲ್ಲ ಇರುತ್ತೆ, ಸೊ ಕೂತ್ಕೊಂಡು ವರ್ಕ್ ಮಾಡೋದೆಲ್ಲ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಇಲ್ಲ ಮೆಟಬಾಲಿಕ್ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಬಾಡಿಯಲ್ಲಿ ಯೂಶುವಲ್ ಟೆಸ್ಟೋಸ್ಟೆರಾನ್, ಆಂಡ್ರೋಜನ್ಸ್ ಅನ್ನೋ ಪುರುಷರ ಹಾರ್ಮೋನ್ಗಳು ಇರುತ್ತೆ. ಬಟ್ ಅದು ಈ ಕಾಲದಲ್ಲಿ ಇದು ಫುಡ್ ವೇರಿಯೇಷನ್ಸ್ ಎಲ್ಲ ಆಗೋದ್ರಿಂದ ಮಹಿಳೆಯರಲ್ಲಿ ಕೂಡ ಅಧಿಕಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ LH ಮತ್ತು FSH ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗೋದಿಲ್ಲ. ಸೊ ಅಲ್ಲಿ ಅದು ಆಗೋದ್ರಿಂದ ಅಂಡೋತ್ಪತ್ತಿ ಆಗೋದು ಕಡಿಮೆ ಆಗಿಬಿಡುತ್ತೆ ಅಥವಾ ಅಂಡೋತ್ಪತ್ತಿ ಆಗೋದೇ ಇಲ್ಲ. ಇದರಿಂದಾಗಿ PCOD ಅಥವಾ PCOS ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಅದು ಈಗಿನ ಜನ್ರೇಷನಲ್ಲಿ ಹೇಗಿದೆ ಅಂದರೆ 5 ಜನ ಮಹಿಳೆಯರಲ್ಲಿ ಪ್ರತಿ ಒಬ್ರಿಗಾದ್ರೂ PCOS ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಆದ್ರೆ ಅದು 50% ಸಿಂಟಮ್ಯಾಟಿಕ್ ವೈಸ್ ಗೊತ್ತಾಗುತ್ತೆ. ಇನ್ 50% ಹೇಗಂದ್ರೆ ಅಬೌಟ್ 20 ಇಯರ್ಸ್ ಆದ್ಮೇಲೆ 20 to 35 ಏಜ್ ಅಲ್ಲಿ ಈಗ ಬಂಜೆತನದಿಂದ ಬಂದಿರ್ತಾರೆ. ಕೆಲವೊಬ್ರು ಮದ್ವೆ ಆಗಿ 4-5 ವರ್ಷ ಆಯ್ತು, ಮಕ್ಕಳಾಗ್ತಾ ಇಲ್ಲ. ಸೊ ಅವಾಗ ನಾವು ಸ್ಕ್ಯಾನು ಮತ್ತು ಹಾರ್ಮೋನಲ್ ಟೆಸ್ಟ್ ಎಲ್ಲ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ PCOD ಪ್ರಾಬ್ಲಮ್ ಇದೆ ಅಂತ. ಈಗ ಮದುವೆ ಆಗದೆ ಇರೋ ಹುಡುಗಿಯರಲ್ಲಿ ನೋಡಿದರೆ ಸೊ ಅವ್ರೇನೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ ಅಂದರೆ, ಒಂದು ಮುಟ್ಟಿನ ತೊಂದರೆ ಇರುತ್ತೆ, ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಇರುತ್ತೆ, ಇಲ್ಲ ಮುಟ್ಟು ಅನುಪಸ್ಥಿತಿಯಲ್ಲೇ ಇರುತ್ತೆ, ಸರಿಯಾದ ಟೈಮಿಗೆ ತಿಂಗಳ 30 ದಿನಕ್ಕೆ ಆಗದೆ ಇರೋದಿರುತ್ತೆ. ಆಮೇಲೆ ಮುಖದ ಮೇಲೆ ಎಲ್ಲ ಫೇಶಿಯಲ್ ಹೇರ್ ಗ್ರೋತ್ ಎಲ್ಲ ಆಗ್ತಾ ಇರುತ್ತೆ. ಅವರಿಗೆ ಸಡನ್ ವೇಟ್ ಗೇನ್ ಎಲ್ಲ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಹೇಳಿದಾಗ ನಮಗೆ PCOD ಆಗಿದೆ ಅನ್ನೋದು ಡಯಾಗ್ನೋಸಿಸ್ಗೆ ಬರುತ್ತೆ ಆ ಟೈಮಲ್ಲಿ ನಮಗೆ. ಇನ್ನು PCOD ಬಗ್ಗೆ ಅಥವಾ PCOS ಬಗ್ಗೆ ನಾವು ಏನು 2 ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. PCOD ಸಮಸ್ಯೆಗಳು ಬಂದಾಗ ಸಹಜವಾಗಿ ಈ ಸಿಂಪ್ಟಮ್ಸ್ಗಳು ತಮಗೆ ಯಾವ ರೀತಿ ಕಂಡು ಬರುತ್ತೆ, ಆಮೇಲೆ ಯಾವ ರೀತಿ ನಿಮಗೆ ಯೋಗಾಸನದ ಆಸನಗಳನ್ನು ತಾವು ಸಜೆಸ್ಟ್ ಮಾಡ್ತೀರಿ? PCOD ಸಮಸ್ಯೆ ಇದ್ದಂಥವ್ರಿಗೆ ಆ ಸಮಯದಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕಿಂತ ಮುಂಚೆ ಮುಂಜಾಗ್ರತೆಯಾಗಿ ಕೆಲವೊಂದು ಆಸನಗಳನ್ನ ಮಾಡಬಹುದು. ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಮತ್ತೆ ಹೀಗೆ ಜಾನುಶೀರ್ಷಾಸನ, ಹೀಗೆ ಅನೇಕ ಆಸನಗಳನ್ನ ಇರುತ್ತೆ. ಇನ್ನು ಹೇಳ್ತಾ ಹೋದ್ರೆ ಅನೇಕ ಆಸನಗಳನ್ನೇ ಬರುತ್ತೆ. ಈಗ ಸಮಯ ಕಡಿಮೆ ಇರೋದ್ರಿಂದ ಕೆಲವೊಂದು ಆಸನಗಳನ್ನ ಮಾತ್ರ ಹೇಳಲಾಗುತ್ತೆ. ಜೊತೆಗೆ ಏನು ಅಂತಂದ್ರೆ ಮೆಡಿಟೇಷನ್ ಕೂಡ ತುಂಬಾ ಮುಖ್ಯ. ಈ ಒಂದು ಟೈಮಲ್ಲಿ ಧ್ಯಾನ, ಪ್ರಾಣಾಯಾಮ, ಕೆಲವೊಂದು ಮುದ್ರೆಗಳನ್ನು ಹಾಕೋದ್ರಿಂದ, ಇದೆಲ್ಲ ಮಾಡೋದ್ರಿಂದ ಈ PCOD ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ಈ ಯೋಗದ ಪ್ರಕ್ರಿಯೆಯಲ್ಲಿ ಅಂತಾರೆ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರೋ ಎಷ್ಟು ದಿನ ನಿರಂತರವಾಗಿ ಯೋಗವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ? ಇದೇನಾಗುತ್ತೆ ಅಂದ್ರೆ ನಿರಂತರವಾಗಿ ಮಾಡ್ತಾ ಇರಬೇಕಾಗುತ್ತೆ. ನಮ್ಗೆ ಸರಿ ಹೋಯ್ತು, ನಾನಿನ್ ಮೇಲೆ ಯೋಗ ಮಾಡೋದು ಬೇಡ ಅಂತ ಈ ರೀತಿ ಮನಸ್ಸು ಇಟ್ಕೋಬಾರ್ದು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸಿನ ಒಂದು ಮುಂಜಾಗ್ರತೆಯಾಗಿ ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದ್ರೆ ಈ ಯೋಗವನ್ನ ಪ್ರತಿದಿನ ಮಾಡ್ತಾ ಹೋಗ್ಬೇಕು. ನಮ್ಗೆ ಯಾವುದೋ ಒಂದು ಕಾಯಿಲೆ ಬಂದಿತ್ತು, ಸಾಕು ನಾವು ಇಷ್ಟು ಯೋಗ ಮಾಡಿದ್ ಸಾಕು ಅಂತ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನಿರಂತರ ಅಭ್ಯಾಸದಿಂದ ನಾವು ಜೋಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗಿದ್ರೆ ಯೋಗದ ಮೂಲಕ ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು ಅಂತ ತಾವು ಹೇಳ್ತಾರೆ. ಹಾಗಿದ್ರೆ ಇನ್ನು ಆಯುರ್ವೇದದಲ್ಲಿ ತಾವು ಹೇಳೋ ಪ್ರಕಾರ ಒಂದಿಷ್ಟು ಆಹಾರ ಕ್ರಮಗಳನ್ನ ಯಾವ ರೀತಿ ಫಾಲೋ ಮಾಡಿದ್ರೆ ಒಳ್ಳೇದು ಅಂತ ತಾವು ಹೇಳ್ತಾರೆ, ಅಥವಾ ಮನೆ ಮದ್ದುಗಳನ್ನ ಹೇಳ್ಬೋದಾ? ಖಂಡಿತ. ಆಯುರ್ವೇದ ಸ್ಟಾರ್ಟ್ ಆಗೋದೇ ಫಸ್ಟ್ ದಿನಚರ್ಯದಿಂದ. ಸೊ ನಮ್ದು PCODಗೆ ನೀವು PCOSಗೆ ನೀವು ಟ್ರೀಟ್ಮೆಂಟ್ ಬೇಕು ಅನ್ನೋದಾದ್ರೆ ಫಸ್ಟ್ ಥಿಂಗ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೇಂಜಸ್ ಮಾಡ್ಕೊಳ್ಳಿ. ದಿನಚರ್ಯ ಅಂದರೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ, ಬೆಳಿಗ್ಗೆ ಮಾರ್ನಿಂಗ್ ಬೇಗ ಹೇಳೋದು. ಈಗಿಂದು ಲೈಫ್ ಸ್ಟೈಲಲ್ಲಿ ಏನಾಗ್ಬಿಟ್ಟಿದೆ, ಲೇಟ್ ವರ್ಕ್, ನೈಟ್ ವರ್ಕ್ ಎಲ್ಲ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ವಾತ ಪಿತ್ತ ಕಫ ಅನ್ನೋ ತ್ರಿದೋಷದಲ್ಲಿ ಇಂಬ್ಯಾಲೆನ್ಸಸ್ ಆಗುತ್ತೆ. ಅದರಿಂದಾಗಿ ನೆಕ್ಸ್ಟು ದೋಷದಿಂದ ದುಷ ವಿಶೇಷನಾಗಿ ಪಿತ್ತ ದೋಷ ಇದು ಆಗಿ ರಕ್ತದಿಂದ ದೋಷಗಳೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ರಕ್ತದಿಂದ ಆರ್ತವ ಉಪಧಾತು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ನಮಗೆ ಆರ್ತವ ಉಪಧಾತು ಯಾವಾಗ ನಮಗೆ ಇಂಬ್ಯಾಲೆನ್ಸ್ ಆಗುತ್ತೋ ಸೊ ಆ ಟೈಮಲ್ಲಿ ಇಲ್ಲಿ ನಮಗೆ ಮುಟ್ಟಿನ ತೊಂದರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗೆ ಇನ್ನು ವಿಶೇಷವಾಗಿ ಏನಂದ್ರೆ ಈ ಬದಲಾಗಿರುವಂತಹ ಜೀವನ ಶೈಲಿಯಿಂದ ವಿಶೇಷವಾಗಿ ಈ ಋತುಮತಿ ಆಗಿರುವಂತಹ ದಿನಗಳು ಸೈಕ್ಲಿಂಗ್ ಸ್ವಲ್ಪ ಬೇಗ ಆಗುತ್ತೆ ಅಂತ 10 ಅಥವಾ
9 ವರ್ಷದಲ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳು ಬೇಗ ಆಯಿತು ಅಂದರೆ ಅಥವಾ ತಡವಾಗಿ ಏನಾದರೂ ಋತುಮತಿ ಆಯಿತು ಅಂತಾರೆ, ಈ PCOD ಅಥವಾ PCOSಗೆ ಏನಾದರೂ ಸೈಡ್ ಎಫೆಕ್ಟ್ಸ್ಗಳಾಗ್ಬೋದು ಅಥವಾ ಫ್ಯೂಚರಲ್ಲಿ ಏನಾದರೂ ಅನಾಹುತಗಳಾಗ್ಬೋದು? ಹೌದು, ಖಂಡಿತ ಆಗುತ್ತೆ. PCOD ಅಲ್ಲಿ ಸೈಡ್ ಎಫೆಕ್ಟ್ಸ್ ಅಂದ್ರೆ ಈಗ ಮೇನಾಗಿ PCOD ಆಗೋದ್ರಿಂದನೇ ಕಾರಣ, ಅದರಿಂದನೇ ಸಫರ್ ಆಗ್ತಿರೋ ತುಂಬಾ ಮಹಿಳೆಯರು ಸಫರ್ ಆಗ್ತಿರೋದಂದ್ರೆ ಒಂದು ಬಂಜೆತನ ಕಾರಣ ಆಗುತ್ತೆ. ಸೊ ಮಕ್ಕಳು ಆಗದೆ ಇರೋದಕ್ಕೆ ಮೇನ್ ಕಾರಣ PCODನೇ ಇತ್ತೀಚಿನ ದಿನ. ಸೊ ಥೈರಾಯ್ಡ್ದು ಡಿಸ್ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ಗೆ ಕಾರಣನೂ PCOD ಒನ್ ಆಫ್ ದ ಕಾಸ್ ಫಾರ್ ಟೈಪ್ 2 ಡಯಾಬಿಟಿಸ್ಗೆ. ನೆಕ್ಸ್ಟ್ ಹೈಪರ್ ಟೆನ್ಷನ್ಗೂ ಕಾಸ್ ಆಗುತ್ತೆ. ಸೊ PCODನ ನಾವು ನಿರ್ಲಕ್ಷ್ಯ ಮಾಡದೆ, ಸಿಂಪ್ಟಮ್ಸ್ ಯಾವಾಗ ನಿಮಗೆ ಅತಿ ಹೆಚ್ಚು ಕೂದಲು ಉದುರೋದು ಅಥವಾ ಮುಖದ ಮೇಲೆಲ್ಲ ಫೇಶಿಯಲ್ ಹೇರ್ ಗ್ರೋತು, ಸಡನ್ ಆಗಿ ವೇಟ್ ಗೇನ್ ಆಗೋದು, ಸ್ಟ್ರೆಸ್ ಅನ್ಸೋದು, ಈ ರೀತಿ ಆದಾಗ ಬೇರೆ ಏನೋ ಈಗ ನಾವು ಹೇಳ್ತಾ ಇದೀವಿ, ಏನೋ ಒಂದು ಮೆಡಿಸಿನ್ ಹೇಳ್ತಾರೆ ಅಂದರೆ ಅದು ತಗೊಳ್ಳೋದಕ್ಕಿಂತ ಮುಂಚೆ ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ ಅಲ್ಲಿಂದ ತಗೊಳ್ಳೋದು, ಉಪಚಾರ ತಗೊಂಡ್ರೆ ಒಳ್ಳೇದು ಮುಂದಿನ ಇದಕ್ಕೆ ಅಂತ. ಓಕೆ. ಹಾಗೆ ಇನ್ನು ಯೋಗದ ಬಗ್ಗೆ ಮಾತಾಡೋದಾಯ್ತು ಅಂದರೆ PCOD ನಾನು ಹೇಳ್ತಾ ಇದ್ದೆ, ಅದೇ ಋತುಮತಿ ಆಗುವಂಥ ವರ್ಷಗಳು ಬೇಗ ಆಗುತ್ತೆ ಅಥವಾ ತಡವಾಗಿ ಆಗುತ್ತೆ. ಅಂದರೆ ಇಂಥ ಒಂದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಬೇಕಂದ್ರೆ ಮಕ್ಕಳು ಯಾವ ರೀತಿ ಯೋಗಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಸಹಿತ ಯೋಗದ ಕ್ಲಾಸಸ್ಸನ್ನು ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಇದು ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ಅವ್ರಿಗೆ? 8 ವರ್ಷದಿಂದ ಹಿಡಿದು ಅವರು ನಿರಂತರವಾಗಿ ಅಭ್ಯಾಸವನ್ನ ಮಾಡಬಹುದು. ಯಾಕಂದ್ರೆ 8 ವರ್ಷದಿಂದ ಮಕ್ಕಳು ಮಾಡ್ತಾ ಬಂದಾಗ ಅವ್ರಿಗೆ ಅವರ ಬಾಡಿ ಬಗ್ಗೆ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಕರೆಕ್ಟಾಗಿ ಅವರ ದೇಹದ ಸ್ಟ್ರಕ್ಚರ್ನ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ಆಸನಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲೂ ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ಅದರಲ್ಲಿ 12 ಆಸನಗಳು ಬರುತ್ತೆ. ಆಸನ ಮತ್ತೆ ಪ್ರಾಣಾಯಾಮದ ಸರಮಾಲೆ, ಅಂದ್ರೆ ಆಸನಗಳ ಸರಮಾಲೆ ಅಂತಾನೆ ಹೇಳ್ಬೋದು ಸೂರ್ಯ ನಮಸ್ಕಾರವನ್ನ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಆ ಟೈಮಲ್ಲಿ ನಾವು ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ, ಜೊತೆಗೆ ವಿನಾಯಕ ನಮಸ್ಕಾರ ಅಂತೆಲ್ಲ ಮಾಡ್ತೀವಿ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ನಮಗೆ ದೇಹದಲ್ಲಿ ಶಕ್ತಿ ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಏನಾಗುತ್ತೆ, ಈ ಒಂದು PCODಗೆ ತುಂಬಾ ತೊಂದರೆ ಆಗ್ತಾ ಇದ್ದಂಥವ್ರು ಏನ್ ಮಾಡಬೇಕು ಅಂದ್ರೆ, ಈ ಜಾನು ಶೀರ್ಷಾಸನ, ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಹಾಗೇನೆ ಹೊಟ್ಟೆಯನ್ನ ತಿರುಚುವಂತ ಆಸನಗಳನ್ನ ಹೆಚ್ಚಾಗಿ ಮಾಡಬೇಕಾಗತ್ತೆ. ಈ ಹೊಟ್ಟೆಗೆ ನಾವು ಹೆಚ್ಚಿನ ಪ್ರೆಷರ್ನ, ಒತ್ತಡವನ್ನ ಕೊಡ್ತಾ ಹೋದಾಗ ಏನಾಗುತ್ತೆ, ಆ ಒಂದು PCOD ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು PCOD ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ, ಈ ಬೆಂಗಳೂರಲ್ಲಿ ಜೀವನ ಶೈಲಿ ಹಾಳಾಗ್ತಾ ಇದೆ, ಜಂಕ್ ಫುಡ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ದಪ್ಪ ಆಗ್ತಿದ್ದಾರೆ ಅಂತ ಹೇಳಿ. ಅಂದ್ರೆ ಯೋಗ ಎಲ್ಲದಕ್ಕೂ ಸಹಿತ ಒಂದು ಚಿಕಿತ್ಸೆಯ ಮೂಲಕ ಕೆಲಸ ಮಾಡುತ್ತೆ ಅಂತ ಹೇಳಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಯೋಗದಲ್ಲಿ ಬರುವಂತ ಧ್ಯಾನ ಆಗಿರ್ಬೋದು, ಧ್ಯಾನ ಮತ್ತು ಯೋಗ ಹೇಗೆ ಶಕ್ತಿ ನೀಡುತ್ತೆ ಒಬ್ಬ ಮನುಷ್ಯನಿಗೆ? ಈಗ ಯೋಗ ಮಾಡಿದ ನಂತರ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡ್ತೀವಿ. ಯೋಗ ಆದ್ಮೇಲೆ ಪ್ರಾಣಾಯಾಮ ಆದ್ಮೇಲೆ ಧ್ಯಾನ ಮಾಡ್ತೀವಿ. ಇದೇನಾಗುತ್ತೆ ಅಂತಂದ್ರೆ, ದೈಹಿಕವಾಗಿ ಫಸ್ಟ್ ಮಾಡಿರ್ತೀವಿ, ನಂತರ ನಾವು ಕುಳಿತು ಪ್ರಾಣಾಯಾಮ ಮತ್ತೆ ಧ್ಯಾನವನ್ನ ಮಾಡಿದಾಗ ದೇಹಕ್ಕೂ ಆಯ್ತು, ಮನಸ್ಸಿಗೂ ಆಯ್ತು. ಇದು ಧ್ಯಾನ ಮಾಡೋದು ನಾವು ನಮ್ಮ ಮನಸ್ಸಿನ ಶಾಂತಿಗಾಗಿ ಧ್ಯಾನವನ್ನ ಮಾಡ್ತೀವಿ. ಎಲ್ಲ ಮಾಡಿ ನಾವು ಕೊನೆಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ 1-2 ನಿಮಿಷಗಳು ಕೆಲವೊಂದು ಯೋನಿ ಮುದ್ರೆ ಅಂತೆಲ್ಲ ಬರುತ್ತೆ. ಆ ಮುದ್ರೆಯನ್ನ ಹಾಕಿ ನಾವು ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ಕೆಲವು ನಿಮಿಷಗಳ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಕೇವಲ 1-2-3 ನಿಮಿಷಗಳಲ್ಲಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಕ್ಲೀನ್ ಆಗಿ ತಿಳ್ಕೊಂಡು ನಾವು ಆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ಖಂಡಿತವಾಗ್ಲೂ ಇದರ ಪ್ರಯೋಜನ ಹೆಚ್ಚಾಗುತ್ತೆ. ಹಾಗಾಗಿ ಒಂದಕ್ಕೊಂದು ತುಂಬಾ ರಿಲೇಟೆಡ್ ಇದೆ. ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲವನ್ನು ಕೂಡ ದೇಹ, ಮನಸ್ಸು, ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಡೋದಕ್ಕೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಆಯುರ್ವೇದದಲ್ಲಿ ತಾವು ಹೇಳೋದಾಯ್ತು ಅಂದ್ರೆ, ಒಂದಿಷ್ಟು ಮನೆಮದ್ದುಗಳನ್ನ, ಅಂದ್ರೆ ಕಾಲೇ ಬರೋಕಿನ ಮುಂಚೆನೆ ಒಂದಿಷ್ಟು ನಿಯಂತ್ರಣ ಮಾಡ್ಕೊಳ್ಳೋದಾಯ್ತು ಅಂದ್ರೆ ಯಾವ ರೀತಿ ಆಹಾರ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ? ಮನೆಮದ್ದುಗಳನ್ನ ಏನಾದ್ರು ಹೇಳ್ಬೋದಾ? ಫಸ್ಟ್ ಥಿಂಗ್ ಅಂದ್ರೆ 4 ಸೀಡ್ ಸೈಕ್ಲಿಂಗ್ ಅಂತ ಒಂದು ನಡೀತಾ ಇದೆ. ಸೊ ಅದರಲ್ಲಿ ನೀವು ಫಸ್ಟ್ ಸೈಕಲ್ ಆದ ಫಸ್ಟ್ ಡೇ ಇಂದ 15 ಡೇಸ್ ವರೆಗೂ ಅಗಸೆ ಬೀಜ ಮತ್ತು ಕುಂಬಳಕಾಯಿ, ಪಂಪ್ಕಿನ್ ಸೀಡ್ಸ್ ಎರಡೂ ಮಿಕ್ಸ್ ಮಾಡಿ, ಎರಡೂ ಒಂದೊಂದು ಚಮಚ ತಗೊಂಡು ರಾತ್ರಿ ನೀರಲ್ಲಿ ನೆನೆಯಿಟ್ಟು ಬೆಳಿಗ್ಗೆ ಅದನ್ನ ತಿಂದು ಆ ನೀರನ್ನ ಕುಡಿಬೋದು. ನೆಕ್ಸ್ಟ್ ಫಸ್ಟ್ 15 ಡೇಸ್ ಇದಾದ್ರೆ ಸೆಕೆಂಡ್ 15 ಡೇಸ್ ಟು ನೆಕ್ಸ್ಟ್ ಸೈಕಲ್ ಬರೋವರೆಗೂ 30 ಡೇಸ್ ವರೆಗೂ ಕರಿ ಎಳ್ಳು ಇರುತ್ತಲ್ವಾ, ಎಳ್ಳನ್ನ ಕಷಾಯ ಮಾಡ್ಕೊಂಡು ಕುಡಿಬೇಕಾಗತ್ತೆ. ಸೊ ಇದು ಒಂದ್ ರೀತಿ ಮಾಡ್ಬೋದು. ಅಮೃತ ಈಗ ಆಲ್ಮೋಸ್ಟ್ ಎಲ್ರ ಮನೆಯಲ್ಲೂ ಇರುತ್ತೆ. ಅದು ಈ ಅಮೃತ ಅಂದ್ರೆ ರಾಮಬಾಣ ಇದೆ ಎಲ್ಲ ಔಷಧಿಗಳಿಗೆ. ಸೊ ಅಮೃತದ ಕಷಾಯ ಮಾಡ್ಕೊಂಡು ಕುಡಿತಾ ಇರ್ಬೇಕು ಡೈಲಿ. ಸೊ ಅದರಿಂದ ಎಲ್ಲ ದೋಷಗಳು ಸಮತೋಲನವಾಗಿ ಇರುತ್ತೆ. ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ, ತಗೊಳ್ಳೋಣ. ಹೇಳಿ ಮೇಡಮ್, ತಮ್ಮ ಹೆಸರು, ಯಾವೂರಿಂದ? ನಾವು ಬೆಂಗಳೂರಿಂದ, ವೇದಾವತಿ ಅಂತ. ಓಕೆ, ಹೇಳಿ ಮೇಡಮ್, ತಮ್ಮ ಆರೋಗ್ಯ ಹೇಗಿದೆ? ಸರ್, ಆರೋಗ್ಯ ಚೆನ್ನಾಗಿದೆ. ಆದ್ರೆ ನಮಗೆ ಮದ್ವೆ ಆಗಿ 6 ವರ್ಷ ಆಗಿದೆ. ಮಗು ಆಗ್ತಾ ಇಲ್ಲ.
ಓಕೆ ಅದ್ರ ಬಗ್ಗೆ ಕೇಳೋದಿಕ್ಕೆ ಮಾಡಿದೆ ಸರ್. ಓಕೆ ಡಾಕ್ಟರ್ ಶಿವಲೀಲಾ ಇದ್ದಾರೆ, ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿದ್ದಾರೆ. ಮಾತಾಡಿ ಡಾಕ್ಟರ್ ಶಿವಲೀಲಾ ಜೊತೆ. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ಹೇಳಿ ಅಮ್ಮ, ಏನ್ ತೊಂದರೆ ಆಗ್ತಿದೆ ನಿಮ್ಗೆ? ನಾನು ಮದ್ವೆ ಆಗಿ 6 ವರ್ಷ ಆಗಿದೆ ಮೇಡಮ್. ಹಾ ನಮಗೆ ಮಕ್ಳಿಲ್ಲ. ಹಾ ಅದೇ ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳೋದಿಕ್ಕೆ. ನಿಮ್ದು ಮುಟ್ಟೆಲ್ಲ ಕರೆಕ್ಟ್ ಆಗುತ್ತಮ್ಮ ತಿಂಗಳ ತಿಂಗಳ ಆಗುತ್ತೆ ಮೇಡಮ್. ಬೇರೆ ಈಗ ಏನಾದ್ರೂ ನೀವು ಮೆಡಿಸಿನ್ ಅದು ತಗೊಳ್ತಾ ಇದ್ದೀರಾ? ಮೊದ್ಲು ತಗೊಳ್ತಾ ಇದ್ದೆ ಮೇಡಮ್. ಹಾ ಇವಾಗ ಒಂದ್ 3 months ಇಂದ ತಗೊಳ್ತಾ ಇಲ್ಲ ನಾನು. ಹಾ ಹಾ ಸೊ ಅದು ನೀವು PCOD ಇದೆ ಅಂತ ಹೇಳಿದ್ರು ಫಸ್ಟ್ ಹಾ ಸ್ಟಾರ್ಟಿಂಗ್, ಹಾಗಾಗಿ ನಾನ್ ತಗೊಳ್ತಾ ಇದ್ದೆ. ಹಾ ಅದು ಸರಿ ಹೋಯ್ತಲ್ವಾ, ಹಾಗಾಗಿ 3 months ಇಂದ ಬಿಟ್ಟಿದೀನಿ. ಆದ್ರೂನು ಕಂಟಿನ್ಯೂ ಆಗ್ತಾ ಇದೆ, ನೀಟಾಗಿ ಮುಟ್ಟಾಗ್ತಾ ಇದ್ದೀನಿ. ಹಾ ಸರಿ ಅಮ್ಮ. ಅದು PCOD ಇಂದ ನಿಮ್ಗೆ ಬಂಜೆತನ ಆಗಿದೆ, ಅದನ್ನೂ ಒಂದು ಕಾಸ್ ಇರುತ್ತೆ. ಬಟ್ ನೀವು ಬಂದು ಒಂದ್ಸಲ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡ್ರೆ ಅದಕ್ಕೆ ರಿಲೇಟೆಡ್ ನಿಮ್ಗೆ ಔಷಧಿ ಅಥವಾ ಅಡ್ಮಿಷನ್ ಮಾಡಿ ಪಂಚಕರ್ಮ ಅಂತ ಒಂದು ಥೆರಪಿ ಕೊಟ್ಟು ನಾವು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಸಹಾಯ ಆಗುತ್ತೆ ನಿಮ್ಗೆ ಇದರಲ್ಲಿ. ಸೊ ನೀವು ಬಂದು ಹಾಸ್ಪಿಟಲ್ ಅಲ್ಲಿ ಸಿಗಿ ಅಮ್ಮ, ಇಲ್ಲೇ ಅಲ್ವಾ ಬೆಂಗಳೂರು? ಅಲ್ಲಿ ಆಯುಷ್ ಆಸ್ಪತ್ರೆ ನಿಮ್ಗೆ ಅಲ್ಲಿ ಎಲ್ಲಾ ರೀತಿಯಿಂದ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರ್ಬೋದು, ಬಿಳಿ ಮುಟ್ಟಿ ಇರ್ಬೋದು, ಬಂಜೆತನ ಇರ್ಬೋದು, ಎಲ್ಲದಕ್ಕೂ ನಿಮ್ಗೆ ಅಲ್ಲಿ ಚಿಕಿತ್ಸೆ ಸಿಗುತ್ತೆ, ಚಿಕಿತ್ಸೆಗೆ ಅನುಕೂಲವಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಜಿಲ್ಲಾ ಆಯುಷ್ ಆಸ್ಪತ್ರೆಗಳಿದೆ ಬೆಂಗಳೂರಲ್ಲಿ, ಮೆಜೆಸ್ಟಿಕ್ ಏರಿಯಾದಲ್ಲಿದೆ. ಅಲ್ಲಿ ಹೋಗಿ ನೀವು ಆಯುಷ್ ಆಸ್ಪತ್ರೆ ಅಂತ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇನ್ನು ಇದಿಷ್ಟು ಬಂಜೇತನದ ಸಮಸ್ಯೆ ಆಯಿತು ಅಂದರೆ ಬಂಜೇತನಕ್ಕೂ ಯೋಗದ ಒಂದು ಶಾಸನಗಳು, ಯೋಗದ ಪ್ರಕ್ರಿಯೆಗಳು ಏನಾದರೂ ಇದೆಯಾ? ಹೌದು ಸರ್, ಇದು ಬಂಜೆತನಕ್ಕೆ ಅವರ ದೈಹಿಕ ವ್ಯಾಯಾಮ ಇಲ್ಲದೆ ಇರೋದು ಒಂದು ಕಾರಣ ಅಂತ ಹೇಳ್ಬೋದು. ಓಕೆ. ಕೆಲವರು ಏನು ಮಾಡ್ತಾರೆ, ಚೇರ್ ಮೇಲೆ ಕೂತು ಊಟ ಮಾಡೋವಂಥದ್ದಾಗ್ಬೋದು. ಆಗ ಏನಾಗುತ್ತೆ, ಹೊಟ್ಟೆ ಬಜ್ಜು ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಕೆಳಗೆ ಕೂತು ಊಟ ಮಾಡಿದಾಗ ಏನಾಗುತ್ತೆ, ನಾವು ಬಗ್ಗಿ ಎದ್ದು ಊಟ ಈ ರೀತಿ ಮಾಡಿದಾಗ ನಮ್ಗೇನಾಗುತ್ತೆ, ಹೊಟ್ಟೆಗೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಹಿಂದಿನ ಕಾಲದಿಂದ ನಾವು ನೋಡ್ತಾ ಬಂದಿದ್ದೀವಿ, ಕೆಳಗೆ ಕೂತು ಊಟ ಮಾಡೋವಂಥದ್ದಾಗ್ಬೋದು ಅಥವಾ ದೈಹಿಕ ವ್ಯಾಯಾಮ. ಹಿಂದಿನ ಕಾಲದಲ್ಲಿ ಯಾವುದೇ ಥರ ಇದು ಮಾಡ್ತಿರ್ಲಿಲ್ಲ, ದೈಹಿಕ ವ್ಯಾಯಾಮ ತುಂಬ ಚೆನ್ನಾಗಿ ಮಾಡ್ತಿದ್ರು. ರಾಗಿ ಬೀಸೋದಾಗ್ಬೋದು ಅಥವಾ ನೆಲ್ಲು ಕುಟ್ಟೋ ಅಂಥದ್ದು ಅಥವಾ ಈ ರೀತಿಯಾಗಿ ಅನೇಕ ನೀರು ಸೇದೋ ಅಂಥದ್ದು, ಇದೆಲ್ಲವನ್ನ ನಾವು ಯೋಗದಲ್ಲಿ ಅಳವಡಿಸ್ಕೊಳ್ತಾ ನಾವು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಾವು ಪ್ರತಿನಿತ್ಯ 1 hour ನಾವು ಈ ಒಂದು ಯೋಗ ಆಸನಗಳನ್ನು ಒಂದು ಕಾಯಿಲೆಗೆ ತಕ್ಕಂತೆ ಮಾಡ್ತಾ ಬಂದಾಗ ತುಂಬ ಅವ್ರಿಗೆ ಅನುಕೂಲ ಆಗುತ್ತೆ. ಒಂದು 3 ತಿಂಗಳ ಅವಧಿಯಲ್ಲಿ, ಈಗ ಒಬ್ರು ಕರೆ ಮಾಡಿದ್ರಲ್ವ, ಅವ್ರಿಗೂ ಕೂಡ ಅದನ್ನೇ ಹೇಳ್ಬೋದು. ಒಂದು 3 ತಿಂಗಳು ಅವರು ಯೋಗಕ್ಕೆ ಮುಂಚೆ ಹೇಗಿತ್ತು, ಯೋಗಕ್ಕೆ ಬಂದ ನಂತರ ನನಗೆ ಏನು, ನನ್ನ ದೈಹಿಕ ಬದಲಾವಣೆ ಏನಾಗಿದೆ, ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಈ ರೀತಿ ಅವರೇ ಪರೀಕ್ಷೆ ಮಾಡಿಕೊಂಡಾಗ ಅವ್ರಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಓಕೆ ಓಕೆ. ಒಂದು ಕಾಲ್ ಇದೆ. ತಮ್ಮ ಹೆಸರೇ? ಹೆಸರು ಕಮಲಾ. ಕಮಲಾ, ಓಕೆ ಹೇಳ್ರಿ. ತಮ್ಮ ಪ್ರಶ್ನೆ ಏನಾದ್ರು ಕೇಳ್ರಿ, ತಮ್ಮ ಸಮಸ್ಯೆ ಏನಾದ್ರು ಇದ್ರೆ ಕೇಳ್ರಿ. ಆಯ್ತು ಕೇಳ್ರಿ. ಡಾಕ್ಟರ್ ಇದಾರೆ, ಡಾಕ್ಟರ್ ಶಿವಲೀಲಾ ಅವರು ಇದಾರೆ, ಮಾತಾಡ್ರಿ. ಆಯ್ತಾಯ್ತು. ಕೇಳ್ರಿ, ಪ್ರಶ್ನೆ ಕೇಳ್ರಿ. ಹೇಳಿ ಅಮ್ಮ, ನಮಸ್ತೆ ಅಮ್ಮ. ಹಲೋ. ಹಾ ಹೇಳಿ, ನಮಸ್ತೆ ಅಮ್ಮ, ಹೇಳಿ. ನಂದು ವಯಸ್ಸು 74 ಇದೆ ಮೇಡಮ್. ಹಾ ನನಗೆ ತುಂಬಾ ಶುಗರ್ ಕಾಯಿಲೆ, BP ಹಾ ಇವೆಲ್ಲ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಅಮ್ಮ, ಶುಗರ್ ಲೆವೆಲ್ಗೆ ನಿಮ್ದು ಕಂಟ್ರೋಲ್ ಬರ್ತಾ ಇಲ್ಲ ಅಲ್ವಾ? ಫಸ್ಟ್ ನೀವು ಫುಡ್ ಕರೆಕ್ಟ್ ಆಗಿ ತಗೊಳ್ಳೋದು, ಟೈಮ್ ಟು ಟೈಮ್ ಊಟ ಮಾಡಿ. ಯಾಕಂದ್ರೆ ಶುಗರ್ ಪೇಷಂಟ್ಗಳಲ್ಲಿ ಫಸ್ಟ್ ಆಗೋದೇ ಅದೇ, ಇಂಬ್ಯಾಲೆನ್ಸ್, ಮೆಟಬಾಲಿಕ್ ಚೇಂಜಸ್ ಆಗಿರುತ್ತೆ. ಸೊ ಅವರು ಆಹಾರ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ತರಕಾರಿ ಜಾಸ್ತಿ ತಿನ್ನಿ. ಆಮೇಲೆ ನೀವು ಈಗ ಎಕ್ಸಾಂಪಲ್ 1 ರೊಟ್ಟಿಗೆ ಆಗೋಷ್ಟು, 2 ರೊಟ್ಟಿಗೆ ಆಗೋಷ್ಟು ಪಲ್ಯನ 1 ರೊಟ್ಟಿಗೆ ತಗೊಳ್ತಾ ಹೋಗಿ. ಸೊ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಈ ಥರ ಜಾಸ್ತಿ, ವೆಜಿಟೇಬಲ್ಸ್ ಜಾಸ್ತಿ ಆಗ್ತಾ ಹೋದ್ರೆ ನಿಮ್ಮದು ಮೇಂಟೈನ್ ಆಗುತ್ತಮ್ಮ. ಓಕೆ. ಇನ್ನು ನಿರಂತರವಾಗಿ ಒಂದಷ್ಟು ಯೋಗ ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ನಿರಂತರವಾಗಿ ತಗೊಳ್ಳಿ. ಸೂಕ್ತವಾಗಿರುವಂಥ ಸಮಯಕ್ಕೆ, ಜೊತೆಗೆ ವೈದ್ಯರು ಹೇಗೆ ತಮಗೆ ಒಂದು ಟೈಮ್ ಶೆಡ್ಯೂಲ್ ಕೊಟ್ಟಿರ್ತಾರೆ ಅದನ್ನು ಪರಿಪಾಲಿಸಿ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ. ಹಾಗೆ ವಿಶೇಷವಾಗಿ ಇನ್ನು ಯೋಗ ಫಾರ್ ಡಯಾಬಿಟೀಸ್ ಅನ್ನೋದಾಯ್ತು ಅಂದರೆ ಸಹಿತ ನಿಜವಾಗೂ ಸಹಿತ ಎಷ್ಟು ದಿನಗಳಲ್ಲಿ ನಿಯಂತ್ರಣ ತರಬಹುದು ವಯಸ್ಸಾದವರು? ವಯಸ್ಸಾದವರು ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ಅವ್ರಿಗೆ ದೇಹಕ್ಕೆ ತಕ್ಕಂತೆ, ಅಂದರೆ ತುಂಬ ನೋವಾಗೋ ಥರ ಅಂತ ಬೇಡ, ಅವ್ರಿಗೆ ಎಲ್ಲಿವರೆಗೂ ಮಾಡ್ಲಿಕ್ಕೆ ಸಾಧ್ಯನೋ ಅಲ್ಲಿವರೆಗೂ ಮಾಡ್ತಾ ಹೋದ್ರೆ ಕೆಲವೊಂದು ಪರೀಕ್ಷೆಗಳನ್ನು ಅವರು ಯಾವಾಗ ಪರೀಕ್ಷೆ ಮಾಡ್ಕೊಂಡು ಬಂದಿರ್ತಾರೆ ಯೋಗಗೆ, ಅಲ್ಲಿಂದ 1 ತಿಂಗಳ ನಂತರ ಅವರು ಪರೀಕ್ಷೆ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಪರ್ಟಿಕ್ಯುಲರ್ ಆಗಿ ನಾವು ಡಯಾಬಿಟಿಸ್ಗೆ ಅಂತಾನೆ ಕೆಲವೊಂದು ಆಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗೋದಕ್ಕೆ ತಿರುಚುವಂತ ಆಸನಗಳು, ಭಾರದ್ವಾಜಾಸನ, ಕೆಲವೊಂದು ಆಸನಗಳಿದೆ ಅದಕ್ಕೆ ಅಂತಾನೆ. ಅದನ್ನ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಪ್ಯಾನ್ಕ್ರಿಯಾಸ್ ಆಕ್ಟಿವೇಟ್ ಆಗಿ ಡಯಾಬಿಟಿಸ್ ಕಂಟ್ರೋಲ್ ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಸೂರ್ಯ ನಮಸ್ಕಾರವನ್ನ ತಪ್ಪದೇ ಮಾಡ್ಬೇಕು ಅವರು.
ಅದೆಲ್ಲ ಮಾಡಿದಾಗ ಆಗ್ಲೇ ಹೇಳ್ದಾಗೆ 12 ಆಸನಗಳು ಬರುತ್ತೆ ಅದರಲ್ಲಿ. ಇದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ಯಾವುದೇ ಕಾಯಿಲೆಗೂ ರಾಮಬಾಣ ಅಂತಂದ್ರೆ ಸೂರ್ಯ ನಮಸ್ಕಾರ. ಇದನ್ನು ಕೂಡ ಕಂಪಲ್ಸರಿ ಅವ್ರು ಮಾಡ್ತಾ ಬಂದ್ರೆ 1 ತಿಂಗಳಲ್ಲಿ ಅವ್ರು ಕಂಟ್ರೋಲ್ ಬಂದಿರೋದು ಗೊತ್ತಾಗುತ್ತೆ. ಜೊತೆಗೆ ಬರೀ ಯೋಗ ಮಾಡೋದ್ರಿಂದ ಅಂತಲ್ಲ, ಆಹಾರ ಪದ್ಧತಿನೂ ಸರಿಪಡಿಸ್ಕೋಬೇಕು ಅವರು. ಓಕೆ, ಒಳ್ಳೆ ಮಾತನ್ನ ಹೇಳಿದ್ರಿ.